ನಮಸ್ಕಾರ ಗೆಳೆಯರೇ. ಶುಭೋದಯ. ಖಂಡಿತ ಈಗ ಯಾರೆಲ್ಲ ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಬಯಸ್ತಾ ಇದ್ದೀರಾ, ಯಾರೆಲ್ಲ ತಮ್ಮ ಕನಸಿನ ಜೀವನ ನಡೆಸಬೇಕಂತ ಇದ್ದೀರಾ ಅಂಥವರಿಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಪರಿವರ್ತನ್. ಈ ಪರಿವರ್ತನೆ ನಮ್ಮ ಜೀವನದಲ್ಲಿ ಬೇಕಂತ ಹೇಳಿದ್ರೆ ನಾವೆಲ್ಲ ಏನಾಗಬೇಕು, ನಮ್ಮ ಒಂದು ವಿಚಾರಗಳನ್ನ ಚೇಂಜ್ ಮಾಡ್ಕೋಬೇಕು. ದಟ್ ಈಸ್ ಸೋಚ್ ಬದಲು. ಆ ವಿಚಾರಗಳನ್ನ ಬದಲು ಮಾಡ್ಕೊಳ್ಳೋದಲ್ಲದೆ ಆ ವಿಚಾರಗಳ ಥರ ನಾವು ನಡ್ಕೊಳ್ಬೇಕು. ದಟ್ ಈಸ್ ಖುದ್ಕೋ ಬದಲು. ದೆನ್ ಆಫ್ಟರ್ ದುನಿಯಾ ಬದಲು. ಸೋಚ್ ಬದಲು, ಖುದ್ಕೋ ಬದಲು, ದೆನ್ ದುನಿಯಾ ಬದಲು. ಇದು ನಮ್ಮ ಪರಿವರ್ತನೆಯ ಮೂಲ ಮುಖ್ಯ ಉದ್ದೇಶ. ಖಂಡಿತ ನಮ್ಮ ಜೀವನದಲ್ಲಿ ಯಾಕೆ ಒಂದು ಪರಿವರ್ತನೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಎಲ್ರಿಗೂ ಒಂದು ಕನಸಿರುತ್ತೆ ಸರ್. ಫೈನಾನ್ಷಿಯಲ್ ಸೆಕ್ಯೂರಿಟಿ, ವರ್ಕ್ ಲೈಫ್ ಬ್ಯಾಲೆನ್ಸ್, ದೊಡ್ಡ ದೊಡ್ಡ ಕಾರ್ಗಳು, ದೊಡ್ಡ ದೊಡ್ಡ ಮನೆಗಳು, ಒಂದೊಂದು ವಿದೇಶಗಳಿಗೆ ಒಂದು ಪ್ರಯಾಣ ಮಾಡಬೇಕಾಗಿರೋದು, ವಿದೇಶ ಪ್ರವಾಸಗಳನ್ನು ನೋಡಬೇಕು ಅನ್ನೋದು, ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ನಮ್ಮ ಒಂದು ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಎಲ್ಲ ಕನಸುಗಳಿದೆ. ಬಟ್ ಆ ಕನಸುಗಳನ್ನ ನಮ್ಗೆ ಈಡೇರಿಸೋಕೆ ಆಗ್ತಾ ಇಲ್ಲ. ಯಾಕೆ ಅಂತ ನೋಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್. ನೋಡಿ ಸರ್, ಜಗತ್ತಿನಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಂಚೂರು ನೋಡಿ, ಇಲ್ಲಿ ಒಂದು 1960ರಲ್ಲಿ ಒಂದು ಸಣ್ಣ ಫ್ಯಾಮಿಲಿ ನಡಿಬೇಕಂತ ಹೇಳಿದ್ರೆ ₹100 ಇದ್ರೆ ಸಾಕು ಸರ್, ಆ ಫ್ಯಾಮಿಲಿನ ನಡೀತಾ ಇತ್ತು. ನಾವೆಲ್ಲ ಕೇಳ್ತೀವಿ, ನಮ್ಮ ತಾತ ಮುತ್ತಾತ ಎಲ್ಲ ಹೇಳ್ತಿದ್ರು, ನಾವು ಒಂದು ₹10 ತೊಗೊಂಡೋದ್ರೆ ಸಂತೆಗೆ ಫುಲ್ ಚೀಲ ತುಂಬ ತರ್ತಿದ್ವಿ ಅಂತ. ಬಟ್ ಈಗ ₹10 ಒಂದು ಚಾಕ್ಲೇಟ್ ಕೂಡ ನಮಗೆ ಸಿಗ್ತಾ ಇದೆ. ಈಗ ಅಂತ ಹೇಳಿದ್ರೆ ನಮ್ಮ ಜೀವನ ಅದೇ ಒಂದು 80ಕ್ಕೆ ಬಂದಾಗ 1,000 ಆಯಿತು, 2,000ಕ್ಕೆ ಬಂದಾಗ 10,000 ಆಯಿತು. ಆಟ್ ಪ್ರೆಸೆಂಟ್ ವಿ ಆರ್ ಇನ್ 2020 ಅಂದರೆ 2020 ಇದ್ದೀವಿ. ನಮ್ಮ ಖರ್ಚು ವೆಚ್ಚ 1,00,000 ದಾಟ್ತಾ ಇದೆ. ಬಟ್ ಇದೇ ಥರ ವಿಚಾರ ಮಾಡ್ತಾ ಹೋಗೋಣ, ನೆಕ್ಸ್ಟ್ 2040 ಬರುತ್ತೆ, ಮತ್ತೆ ಒಂದು 0 ಆ್ಯಡ್ ಆದಾಗ 10 ಲಕ್ಷ ನಮ್ಮ ಖರ್ಚು ಹೋಗುತ್ತೆ. ಬಟ್ 10 ಲಕ್ಷ ನಾವು ಅವಾಗ ಯೋಚನೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಮೊದಲೇ ಒಂದು ವಿಚಾರ ಮಾಡ್ಕೋಬೇಕಾಗತ್ತೆ, ಜೀವನದಲ್ಲಿ ಒಂಚೂರು ಪರಿವರ್ತನೆ ಹೊಂದಲೇಬೇಕಾಗುತ್ತೆ. ಹಾಗಿದ್ರೆ ನಾವೇನು ಮಾಡಬೇಕು, ನಾವು ನಮ್ಮ ಕನಸಿನ ಜೀವನ ನಡೆಸಬೇಕಲ್ಲಿ ನಾವೇನು ಮಾಡಬೇಕು, ಹೌ ಡು ಯು ವಾಂಟ್ ಟು ಅಚೀವ್ ಯುವರ್ ಡ್ರೀಮ್ಸ್. ನಮ್ಮ ಕನಸಿನ ಜೀವನ ನಡೆಸಲಿಕ್ಕೆ ಇರೋದು 2 ಆಪ್ಷನ್ ಇದೆ. ಮೊದಲನೇ ಆಪ್ಷನ್, ಜಗತ್ತಿನ 95% ವ್ಯಕ್ತಿಗಳು ಇದೇ ಪ್ಲ್ಯಾನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಡಿಪೆಂಡೆನ್ಸಿ ಪ್ಲ್ಯಾನ್. ಅಟ್ ದ ಏಜ್ ಆಫ್ 18 to 21 ಇಯರ್ಸ್ ಅಂತ ಹೇಳಿದ್ರೆ 18ರಿಂದ 21 ವರ್ಷದೊಳಗಡೆ ಎಲ್ಲರೂ ಕೂಡ ನಾವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ 60 ವರ್ಷ ದುಡಿತೀವಿ. ಆ ಒಂದು 60 ವರ್ಷದಲ್ಲಿ ಒಂದು ದಿನ ನಾನು ಕೆಲಸ ಮಾಡಿಲ್ಲ ಅಂದರೆ ಆ ಒಂದು ದಿನದ ಇನ್ಕಮ್ ನಮಗೆ ಸಿಗಲ್ಲ. ಇದರಲ್ಲಿ ಬರುವಂಥ ಕ್ಯಾಟಗರೀಸ್ ಅಂತ ಹೇಳಿದ್ರೆ ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್, ಪ್ರೊಫೆಷನಲ್ ಡಾಕ್ಟರ್ಸ್, CS. ನೋಡಿ, ಪ್ರತಿಯೊಬ್ಬ ಡಾಕ್ಟರು ಕೂಡ ತಾನೊಂದು ಹುಷಾರಂತ ಮಲ್ಕೊಂಡ್ರೆ ಆ ದಿನದ ಇನ್ಕಮ್ ಅವನಿಗೂ ಕೂಡ ಬರಲ್ಲ. ಈ ಥರ ಒಂದು ಪರಿಸ್ಥಿತಿಲಿ ನಾವೆಲ್ಲ ಏನು ಮಾಡಬಹುದು ಸರ್? ಜಗತ್ತಿನ 5% ಜನ ತಗೊಳ್ಳೋಂಥ ಒಂದು ಇನ್ಕಮ್ ಇದೆ, ಅದು ಇನ್ನೊಂದು ಕ್ಯಾಟಗರಿ, ದಟ್ ಈಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಜಗತ್ತಿನ 5% ಜನ ಮಾತ್ರ ಈ ಒಂದು ಇನ್ಕಮ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು 2 to 5 ಇಯರ್ಸ್ ನಾನು ಇದಕ್ಕೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದರೆ ಖಂಡಿತ ಲೈಫ್ ಲಾಂಗ್ ನಾನು ಎಫರ್ಟ್ ಇಲ್ದೇ ಇನ್ಕಮ್ನ ಮಾಡುವಂಥ ಪ್ಲ್ಯಾನ್ ಅಂತ ಹೇಳ್ತೀನಿ. ಇದರಲ್ಲಿ ಬರುವಂಥ ಒಂದು ಕ್ಯಾಟಗರೀಸ್ ಅಂತ ಹೇಳಿದ್ರೆ, ಒಬ್ಬ ಬುಕ್ ರೈಟರ್ ಆಗಿರ್ಬೋದು, ಒಬ್ಬ ಸೆಲೆಬ್ರಿಟಿ ಸಿಂಗರ್ ಆಗಿರ್ಬೋದು, ಹಾಗೆ ಒಬ್ಬ ಬಂಡವಾಳ ಹಾಕುವಂಥ ಹೂಡಿಕೆ ಮಾಡುವಂಥ ಒಬ್ಬ ಇನ್ವೆಸ್ಟರ್ ಆಗಿರ್ಬೋದು. ಇವರೆಲ್ಲ ಒಂದು ಸಾರಿ ಹಾಕಿರುವಂಥ ಎಫರ್ಟ್ಗೆ ಲೈಫ್ ಲಾಂಗ್ ಇನ್ಕಮ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಥರ ನಾನು ಕೂಡ ಒಂದು ಇನ್ಕಮ್ನ ಎಂಜಾಯ್ ಮಾಡೋಕಂತ ಹೇಳಿದ್ರೆ ನನಗೇನಾದ್ರು ಆಪ್ಷನ್ ಇದೆಯಾ ಸರ್? ನಾನು ಜೀವನದಲ್ಲಿ ಇದೇ ಥರ ಒಬ್ಬ ಸೆಲೆಬ್ರಿಟಿ ತೊಗೊಳ್ಳೋಂಥ ಇನ್ಕಮ್ನ ನಾನು ಎಂಜಾಯ್ ಮಾಡೋಕಂತ ಹೇಳಿದ್ರೆ ನನಗೇನು ಮಾಡ್ಬೋದು? ನನಗೇನಾದ್ರು ಒಂದು ಅವಕಾಶ ಇದೆಯಾ? ಆ ಅವಕಾಶ ಬೇರೆ ಯಾವುದೂ ಅಲ್ಲ ಸರ್. ಜಗತ್ತಿನ 2ನೇ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಹೇಳ್ತಾರೆ, ಇಫ್ ಐ ವುಡ್ ಬಿ ಚೂಸ್ ಗಿವನ್ ಟು ಚಾನ್ಸ್ ಆಲ್ ಸ್ಟಾರ್ಟ್ ಆಲ್ ಓವರ್ ಅಂತ ಹೇಳಿದ್ರೆ, ನಾನು ಇವತ್ತೇ ಜೀರೋ ಆದರೂ ಕೂಡ ನಾಳೆಯಿಂದ ಶುರು ಮಾಡೋಂಥ ಇಂಡಸ್ಟ್ರಿ ದಟ್ ಈಸ್ ನನ್ ಅದರ್ ದೆನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಇರ್ತಾರೆ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಅದಕ್ಕಿಂತ ಮುಂಚೆ ನಾವು ಒಂಚೂರು ಟ್ರೆಡಿಷನಲ್ ಮಾರ್ಕೆಟಿಂಗ್ ಬಗ್ಗೆ ಸ್ಟಡಿ ಮಾಡೋಣ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುನ ನಾವು ₹100 ಕೊಟ್ಟು ಮಾರ್ಕೆಟಲ್ಲಿ ತರ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಇರುತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೋ ವಸ್ತು ಅಡ್ವರ್ಟೈಸ್ ಆಗುತ್ತೆ, ತದನಂತರ ಡಿಸ್ಟ್ರಿಬ್ಯೂಟರ್ಗಳಿಗೆ ಹೋಗುತ್ತೆ, ಹೋಲ್ಸೇಲರ್ಗೆ ಬರುತ್ತೆ, ತನ್ನಿಂದ ನಮ್ಮ ಪಕ್ಕದ ಅಂಗಡಿ ರಿಟೇಲರ್ ಹತ್ರ ಹೋಗ್ಬಿಟ್ಟು ನಾವು ತರ್ತಾ ಇದ್ದೀವಿ. ಇವರಿಗೆಲ್ಲ ನಾವು 60ರಿಂದ 65% ಹಣ ನಮ್ಮ ಕೈಯಾರೆ ನಾವು ಅವ್ರಿಗೆ ಪೇ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ 65% ಹಣ ವೇಸ್ಟ್ ಆಗ್ತಾ ಇದೆ. ಬಟ್ ಅದೇ ಒಂದು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಕಾನ್ಸೆಪ್ಟಿಗೆ ಬಂದಾಗ ಇಲ್ಲಿ ಯಾವುದೇ ಥರದ ಮಧ್ಯವರ್ತಿಗಳಿಲ್ಲ. ಒಂದು ವಸ್ತು ತಯಾರಾಗಿರೋದು ಸೀದಾ ಗ್ರಾಹಕನಿಗೆ ತಲುಪುತ್ತೆ. ಈ ಮಧ್ಯವರ್ತಿಗಳಿಗೆ ಹೋಗುವಂಥ ಹಣವನ್ನು ಕಂಪನಿ ನಾರ್ಮಲ್ ಗ್ರಾಹಕನಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದು ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಯಾವುದೇ ಮಧ್ಯವರ್ತಿಗಳಿದೆ. ನಾವು ತುಂಬ ಖುಷಿಯಿಂದ ಹೇಳ್ಬೋದು, ಜನರಿಗೋಸ್ಕರ ಅಂತ ಹೇಳಿದ್ರೆ ಜನರಿಂದ ಜನರಿಗೆ ತಲುಪಿಸ್ತಾ ಇರ್ತೀವಿ. ಇಲ್ಲಿ ನಾವೇ ಸೆಲೆಬ್ರಿಟಿಗಳಾಗಿ ನಾವು ವರ್ಕ್ ಮಾಡ್ಬೋದು. ಇಂಥ ಸೆಲೆಬ್ರಿಟಿ ಸ್ಟೇಟಸ್ನ ನಮಗೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಡುತ್ತೆ. ಹಾಗಿದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಮಾಡೋದ್ರಿಂದ ನನಗೆಲ್ಲ ಏನೆಲ್ಲ ಬೆನಿಫಿಟ್ ಇದೆ? ಒಬ್ಬ ಕಾಮನ್ ಮ್ಯಾನ್ ಈ ಬಿಸ್ನೆಸ್ಸಿಗೆ ಬಂದಾಗ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ.
ಲೋ ಇನ್ವೆಸ್ಟ್ಮೆಂಟ್ ಸರ್. ಸೊ ಹೊರಗಡೆ ಮಾರ್ಕೆಟಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ನಾವು ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡ್ಲಿಕ್ಕಾಗಲ್ಲ. ಒಂದು ಬೀಡ ಅಂಗಡಿ ಇಡ್ತೀನಿ ಅಂತ ಹೇಳಿದ್ರೆ 50,000ದಿಂದ 1 ಲಕ್ಷ ಸದ್ಯಾಗ ಖರ್ಚಿದೆ. ಬಟ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನೀವು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ರಿಸ್ಕ್ ಇರಲ್ಲ, ಅಂದರೆ ರಿಸ್ಕ್ ಫ್ರೀ ಬಿಸ್ನೆಸ್ ಇದಾಗಿರುತ್ತೆ. ಅನ್ಲಿಮಿಟೆಡ್ ಇನ್ಕಮ್ ಸರ್. ಸೊ ನೀವು ಎಷ್ಟು ಇನ್ಕಮ್ನ ಅರ್ನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಖಂಡಿತ ಅಷ್ಟು ಇನ್ಕಮ್ಗಳನ್ನ ನೀವು ಇಲ್ಲಿ ಅರ್ನ್ ಮಾಡ್ಬೋದಾಗುತ್ತೆ. ಇದೊಂದು ಫ್ಯಾಮಿಲಿ ಬಿಸ್ನೆಸ್ ಸರ್. ನೋಡಿ ಸರ್, ಇನ್ನೊಂದು ಏನಪ್ಪ ಅಂದರೆ ಖುಷಿ ವಿಚಾರ ಅಂತ ಹೇಳಿದ್ರೆ, ಹೊರಗಡೆ ಒಂದು ಉದ್ಯೋಗ ಮಾಡ್ತೀವಿ, ಹೊರಗಡೆ ಒಂದು ಶಾಪ್ ಇಡ್ತೀವಿ, ಆ ಶಾಪಲ್ಲಿ ಓನರೇ ಹೋಗ್ಬಿಟ್ಟು ಕೂತ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಸಹಿತ ಈ ಬಿಸ್ನೆಸ್ನ ನಾವು ರನ್ ಮಾಡ್ಬೋದು. ನಮ್ಮ ಫ್ಯಾಮಿಲಿಯ ಫುಲ್ ಸಪೋರ್ಟ್ ಈ ಒಂದು ಬಿಸ್ನೆಸ್ಗೆ ಇರುತ್ತೆ. ಅವರು ಕೂಡ ನಮಗೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸರ್, ನಾನು ಈ ಬಿಸ್ನೆಸ್ನ ಮಾಡಲಿಕ್ಕೆ ಮೂಲ ಕಾರಣ ಟ್ರಾನ್ಸ್ಫರಬಲ್ ಬಿಸ್ನೆಸ್. ಸೊ ಈ ಟ್ರಾನ್ಸ್ಫರಬಲ್ ಬಿಸ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಬಿಸ್ನೆಸ್ನ ನಾನು ಮಾತ್ರ ಮಾಡೋದಲ್ಲ, ನೆಕ್ಸ್ಟ್ ನನ್ನ ಜನ್ರೇಷನ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಕೂಡ ಮಾಡುವಂಥ ಒಂದು ಅದ್ಭುತ ಅವಕಾಶ ಈ ನಮ್ಮ ಮೋದಿ ಕೇರ್. ತದನಂತರ ಏನಂದರೆ ಸರ್, ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ನೆಟ್ವರ್ಕ್ ಮಾರ್ಕೆಟ್ನಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಯಾವ ಥರ ಇಂಡಸ್ಟ್ರಿ ಅಂತ ಹೇಳಿದ್ರೆ, ಇಟ್ಸ್ ದ ಎಜುಕೇಷನ್ ಬೇಸ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಒಂದು ವಂಡರ್ಫುಲ್ ಎಜುಕೇಷನ್ ಸಿಗುತ್ತೆ. ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವು ಇಲ್ಲಿ ಬಂದು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಆ್ಯಂಡ್ ದ ಪ್ಯಾಸಿವ್ ಇನ್ಕಮ್, ನಾನು ಹೇಳಿದ್ನಲ್ಲ ಅವಾಗ, ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಒಬ್ಬ ಬಂಡವಾಳ ಹೂಡಿಕೆ ಮಾಡಿ ದುಡಿಯುವಂಥ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅವ್ರು ತೊಗೊಳ್ಳೋಂಥ ಒಂದು ಪ್ಯಾಸಿವ್ ಇನ್ಕಮ್ನ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇದನ್ನು ನಾನು ಒಬ್ಬ ಜಾಬ್ ಹೋಲ್ಡರ್ ಇದ್ದೀನಿ ಸರ್, ನಾನೊಬ್ಬ ಉದ್ಯೋಗ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ಬೋದು ಈ ಬಿಸ್ನೆಸ್ಸಲ್ಲಿ? ಸೊ ಖಂಡಿತ ಸರ್, ಅಂಥವ್ರಿಗೆ ಇದೊಂದು ಪಾರ್ಟ್ ಟೈಮ್ ಬಿಸ್ನೆಸ್ ಕೂಡ ಆಗುತ್ತೆ. ಇದನ್ನು ನೀವು ಪಾರ್ಟ್ ಟೈಮೇ ಕೂಡ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್, ಇಷ್ಟೆಲ್ಲ ಹೇಳಿದ್ದೀನಿ. ಸೊ ನಾನು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡೋಕ್ಕಂತ ಹೇಳಿದ್ರೆ, ನನಗೆ ಒಂದು ವಂಡರ್ಫುಲ್ ಪ್ರೊಫೈಲ್ ಇರುವಂಥ ಕಂಪ್ನಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ನಿಮಗೆ ಇವತ್ತು ರೆಫರ್ ಮಾಡ್ತಿರೋಂಥ ಕಂಪನಿ ನನ್ನ ಹೆಮ್ಮೆಯ ಅದ್ಭುತ ಕಂಪನಿ. ತುಂಬಾ ಖುಷಿ ಆಗುತ್ತೆ ಸರ್. ದಿಸ್ ಇಸ್ ದಿ ಇಂಡಿಯನ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ಸ್ಟಾರ್ಟೆಡ್ ಇನ್ 1996. ನನ್ ಅದರ್ ದೆನ್ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಕಂಪ್ನಿ ಹೆಸರು ಹೇಳ್ತಾ ಇದ್ದೀನಿ, ದಟ್ ಈಸ್ ಮೋದಿ ಕೇರ್. ಖಂಡಿತ ಸರ್, ಈ ಒಂದು ಮೋದಿ ಕೇರ್ ಅಂದರೆ ಏನು, ಮೋದಿ ಕೇರ್ ಯಾವಾಗ ಬಂತು ಅಂತ ಹೇಳಿದ್ರೆ, ನಾವು ಅಲ್ಲಿ ಗೊತ್ತಾಗಿದೆ 1996 ಮಾರ್ಚ್ 30ಕ್ಕೆ ಕಂಪ್ನಿ ಸ್ಟಾರ್ಟ್ ಆಗಿದೆ. ಬಟ್ ಮೋದಿ ಕೇರ್ ಅನ್ನೋದು ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿಯ ಒಂದು ಭಾಗ ಆಗಿರೋದ್ರಿಂದ, ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿ ಯಾವಾಗ ಸ್ಟಾರ್ಟ್ ಆಯಿತು ಚೆಕ್ ಮಾಡೋಣ. ಸೊ ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿ ಸ್ಟಾರ್ಟ್ ಆಗೋದು 1933ರಲ್ಲಿ. ಸೊ ಒಬ್ಬ ಗ್ರೇಟ್ ನ್ಯಾಷನಲ್ ಲೀಡರ್, ವಿಷನರಿ ಲೀಡರ್ ಅವರು ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಹೆಸರು ರಾಯ್ ಬಹದ್ದೂರ್ ಗುಜರ್ಮಲ್ ಮೋದಿ. ಸೊ ಖುಷಿ ವಿಚಾರ ಅಂತ ಹೇಳಿದ್ರೆ, ಬೇಗಂಬಾದ್ ಅನ್ನೋ ಒಂದು ಜಾಗದಲ್ಲಿ ಒಂದು ಶುಗರ್ ಮಿಲ್ ಸ್ಟಾರ್ಟ್ ಮಾಡ್ಕೋತಾರೆ. ಅದಕ್ಕೆ ಕೇವಲ 400 ರೂಪಾಯಿ ಬಂಡವಾಳ ಕೊಟ್ಟು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 1933ರಿಂದ 72ರವರೆಗೆ ಇವರು 27 ಡಿಫ್ರೆಂಟ್ ಇಂಡಸ್ಟ್ರಿಗಳನ್ನಾಗಿ ಇದನ್ನ ಅವರು ಡಿವೈಡ್ ಮಾಡ್ತಾರೆ. ಇನ್ನೂ ಖುಷಿ ವಿಚಾರ ಅಂತ ಹೇಳಿದ್ರೆ, ಈಗ ಆ ಶುಗರ್ ಮಿಲ್ ಇರುವಂಥ ಊರಿನ ಹೆಸರು ಮೊದಲು ಬೇಗಂಬಾದ್, ಬಟ್ ಈಗ ಈ ವ್ಯಕ್ತಿ ಹೆಸರಲ್ಲಿ ಅದನ್ನು ಮೋದಿ ನಗರ್ ಅಂತ ಹೇಳ್ಬಿಟ್ಟು ಚೇಂಜ್ ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ಬೇಕಿದ್ರೆ ನಿಮಗೆ ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ KBC ಕೋನ್ ಮನೆಗ ಕರೋಡ್ಪತಿಯಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೂಡ ಬಂದಿತ್ತು, ನಮ್ಮ ರಾಯ್ ಬಹದ್ದೂರ್ ಗುಜರ್ಮಲ್ ಮೋದಿ ಅವ್ರ ಬಗ್ಗೆ. ಆ್ಯಂಡ್ 1968ರಲ್ಲಿ ಇವರ ದೇಶ ಸೇವೆ ನೋಡ್ಬಿಟ್ಟು ಪದ್ಮಭೂಷಣ ಅವಾರ್ಡ್ ಕೂಡ ನಮಗೆ ನಮ್ಮ ರಾಯ್ ಬಹದ್ದೂರ್ ಗುಜರ್ ಮೋದಿ ಅವರಿಗೆ ಸಿಕ್ಕಿದೆ. ಸೊ 72 ಆದಮೇಲೆ ಸೊ ಈ ಒಂದು ಇಂಡಸ್ಟ್ರಿನ ಅವರ ಮಗ ಮಿಸ್ಟರ್ KK ಮೋದಿ ಅವರು ತಗೊಳ್ತಾರೆ. ಅಪ್ಪ ಹಾಕಿರೋ ಸಸಿನ ಆಲದ ಮರ ಮಾಡ್ತಾರೆ. 90 ದೇಶಗಳಿಗೆ ಬಿಸ್ನೆಸ್ ಸ್ಪ್ರೆಡ್ ಮಾಡ್ತಾರೆ. ಸರಿಸುಮಾರು ಮೋದಿ ಎಂಟರ್ಪ್ರೈಸಸ್ನ ನೆಟ್ ವರ್ತ್ ಬಂದ್ಬಿಟ್ಟು 63,000 ಕೋಟಿಗಿಂತ ಅಧಿಕವಾಗಿದೆ. ಆ್ಯಂಡ್ ಮೋರ್ ದೆನ್ 28,000 ಎಂಪ್ಲಾಯ್ಸ್ ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈಗ ತದನಂತರ ಮೋದಿ ಕೇರ್ ವಿಷಯಕ್ಕೆ ಬರೋಕೆ ಹೋದರೆ, ಇಲ್ಲಿ ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್ ಇದ್ದಾರೆ. ದ ಫೌಂಡಿಂಗ್ ಮೆಂಬರ್ ಆಫ್ IDSA ಇದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ರನ್ ಮಾಡಲಿಕ್ಕೆ ಒಂದು ರೆಗ್ಯುಲೇಟರಿ ಬೇಕಾಗುತ್ತೆ, ದಟ್ ಈಸ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್. ಅದರಲ್ಲೂ ಕೂಡ ನಮ್ಮ ಕಂಪನಿ ಮಾನ್ಯತೆ ಪಡೆದಿದೆ. ರಿವಾರ್ಡಿಂಗ್ ಅಟ್ರಾಕ್ಟಿವ್ ಬಿಸ್ನೆಸ್ ಅಪಾರ್ಚುನಿಟಿ, ಅಂದರೆ ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ಗಳು ಸಿಕ್ಕಿದೆ. ಒಂದು ಬಿಸ್ನೆಸ್ ಅಪಾರ್ಚುನಿಟಿ ನಿಮಗೆ ಕೊಡ್ತಾ ಇದೆ ಕಂಪನಿ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆಂಟ್ GMP ಅಂತ ಹೇಳಿದ್ರೆ GMP ಸರ್ಟಿಫೈಡ್ ಕಂಪನಿ ಕೂಡ ನಮ್ಮದಾಗಿದೆ, ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್. ಸೊ ತದನಂತರ ಮೋದಿ ಕೇರ್ ಆ್ಯಕ್ಚುಲಾಗಿ ಏನು ಮಾಡ್ತಾ ಇದೆ ಸರ್? ಸೊ 10 ಕ್ಯಾಟಗರಿ ಪ್ಲಸ್ ಹೊಸದಾಗಿ ಮತ್ತೆ 2 ಕ್ಯಾಟಗರಿ ಆ್ಯಡ್ ಆಗಿದೆ, ಟೆಕ್ ಆ್ಯಂಡ್ ವಾಚಸ್ ಅಂತ ಹೇಳ್ಬಿಟ್ಟು. ಈ 12 ಕ್ಯಾಟಗರಿ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಕಂಪನಿ, ಸೊ ನಾವು ಮೊದಲೆಲ್ಲ ಒಬ್ಬ ಗ್ರಾಹಕನಾಗಿ ಒಂದು ಶಾಪಿಂದ ತರ್ತಾ ಇದ್ವಿ. ಬಟ್ ನೀವು ಜಸ್ಟ್ ತಮ್ಮ ಒಂದು ಶಾಪ್ನ ಚೇಂಜ್ ಮಾಡೋದ್ರಿಂದ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಶಾಪಿಂದ ಮೋದಿ ಕೇರ್ ಶಾಪಿಗೆ ನೀವು ಚೇಂಜ್ ಆಗೋದ್ರಿಂದ ಈ ಒಂದು 10 ಪ್ರಾಡಕ್ಟ್ಗಳು ನೀವು ಮನೆ ಬೇಕಿರೋಂಥದ್ದು, ಲೈಕ್ ಎಕ್ಸಾಂಪಲ್ ಪರ್ಸನಲ್ ಕೇರ್, ಹೋಮ್ ಕೇರ್, ನ್ಯೂಟ್ರಿಷನ್, ಕಲರ್ ಕಾಸ್ಮೆಟಿಕ್, ಅಗ್ರಿಕಲ್ಚರ್, ಫುಡ್ ಆ್ಯಂಡ್ ಬ್ಯೂರೇಜಸ್. ಸೊ ಪ್ರತಿಯೊಂದು ಪೇಸ್ಟು, ಸೋಪು, ಶಾಂಪು ಪ್ರತಿಯೊಂದು ನಾವು ಹೊರಗಡೆ ತೊಗೊಂಡು ಒಬ್ಬ ಸೆಲೆಬ್ರಿಟಿನ ಬೆಳೆಸ್ತಾ ಇದ್ದೀವಿ. ಬಟ್ ಇಲ್ಲಿ ನೀವು ಈ ಒಂದು ವಸ್ತುನ ಯೂಸ್ ಮಾಡೋದ್ರ ಮುಖಾಂತರ ನೀವು ಕೂಡ ಒಬ್ಬ ಸೆಲೆಬ್ರಿಟಿಯಾಗಿ, ಒಬ್ಬ ಉದ್ಯೋಗಪತಿಯಾಗಿ, ಬರೀ ಗ್ರಾಹಕನಲ್ಲಿ ಉಳಿಯೋದಲ್ಲದೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ, ಒಬ್ಬ ಎಂಟರ್ಪ್ರಿನರ್ ಆಗಿ ನೀವು ಕನ್ವರ್ಟ್ ಆಗುವಂಥ ಒಂದು ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ತುಂಬ ಖುಷಿ ಆಗುತ್ತೆ. ಸೊ ಈ ಮೋದಿ ಕೇರ್ಲಿ ನಮಗೆ ಒಂದು ಸಮೀರ್ ಮೋದಿ ಆಜಾದಿ ಪ್ಲಾನ್ ಅಂತೇಳಿ ದ ಬೆಸ್ಟ್ ಪ್ಲಾನ್ ಇನ್ ದ ಇಂಡಸ್ಟ್ರಿ ಅಂತ ಕರಿತೀವಿ. 62% ಪೇಔಟ್ ಕಂಪ್ನಿ ನಮಗೆ
ಕೊಡ್ತಾ ಇದೆ. ಆ್ಯಂಡ್ ಅಕ್ಯುಮುಲೇಟಿವ್ ಪ್ಲಾನ್, ನೋ ಟೈಮ್ ಲಿಮಿಟ್ ಅಂತ ಹೇಳಿದ್ರೆ, ಸೊ ನಾವು ಒಂದು ಟೈಮ್ ಲಿಮಿಟ್ ಇಲ್ಲದೆ ಈ ಬಿಸ್ನೆಸ್ನ ಮಾಡ್ಬೋದು. ಟೈಟಲ್ಸ್ಗಳು ಲೈಫ್ ಟೈಮ್ ಇರುತ್ತೆ, ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಮ್ಮ ಕಂಪ್ನಿ ನಿಮಗೆ ಸರ್ವಿಸ್ ಕೊಡ್ತಾ ಇದೆ. ಆ್ಯಂಡ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ತುಂಬ ಖುಷಿ ಆಗುತ್ತೆ ಸರ್, ಯಾವುದೇ ಒಂದು ವಸ್ತುನ ನಾವು ಹೊರಗಡೆ ತರ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಅದ್ರ ಕ್ಯಾಪ್ ನಾವು ಕಳ್ಕೊಂಡ್ರೆ ಸಾಕು, ರಿಟರ್ನ್ ತೊಗೊಳ್ಳಲ್ಲ. ಬಟ್ ಇಲ್ಲಿ ನೀವು 25% ಯೂಸ್ ಮಾಡಿಬಿಟ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಲಿಟ್ರೇಚರ್ ಮುಖಾಂತರ ಕೊಟ್ಟರೆ ನಿಮಗೆ ರೀಫಂಡ್ ಕೊಡುವಂಥ ಒಂದು ಫೆಸಿಲಿಟಿ ಕೂಡ ನಮ್ಮ ಕಂಪ್ನಿಲಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸರ್, ಈ ಬಿಸ್ನೆಸ್ನ ನಾವು ಯಾವ ರೀತಿಯೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಕ್ಸಸ್ ಪ್ರಿನ್ಸಿಪಲ್ ಬೈ ಮೋದಿ ಕೇರ್ ಅಂದರೆ SPBM ಅಕಾಡೆಮಿನೂ ಕೂಡ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಸೊ ಈಗ ನಾನು ಈ ಮೋದಿ ಕೇರ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ನನಗೆ ಎಷ್ಟು ಥರದ ಇನ್ಕಮ್ಗಳನ್ನು ನಾನು ಎಂಜಾಯ್ ಮಾಡ್ಬೋದು ಸರ್. ಒಬ್ಬ ಆರ್ಡಿನರಿ ಪರ್ಸನ್ ಏನೆಲ್ಲ ಕನಸಿಟ್ಕೊಂಡಿರ್ತಾನೆ ಆ ಎಲ್ಲ ಕನಸಿನ ಇನ್ಕಮ್ ಈ ಮೋದಿ ಕೇರ್ ಮುಖಾಂತರ ನೀವು ಪಡಿತೀರಾ. ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಆಗಿರ್ಬೋದು, ರಿಟೇಲ್ ಪ್ರಾಫಿಟ್ ಆಗಿರ್ಬೋದು, ಅಕ್ಯುಮುಲೇಟಿವ್ ಪ್ಲಾನ್ ಆಗಿರ್ಬೋದು, ಡೈರೆಕ್ಟರ್ ಬೋನಸ್ ಆಗಿರ್ಬೋದು, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಆಗಿರ್ಬೋದು, ಔಟ್ಬೌಂಡ್ ಟ್ರಾವೆಲಿಂಗ್ ಫಂಡ್, ವಿದೇಶಗಳಿಗೆ ನೋಡಲಿಕ್ಕೆ ಅದಕ್ಕೆ ಸಪ್ರೇಟ್ ಫಂಡ್ ಕಂಪ್ನಿ ಕೊಡುತ್ತೆ. ಸೊ ನಿಮ್ಮ ಒಂದು ಕನಸಿನ ವೆಹಿಕಲ್ ತೊಗೊಳ್ಳಕ್ಕೂ ನಿಮಗೆ ಕಂಪ್ನಿ ಫಂಡ್ ಕೊಡುತ್ತೆ. ತದನಂತರ ಕನಸಿನ ಮನೆ ಕಟ್ಟಲಿಕ್ಕೂ ನಿಮಗೆ ಕಂಪ್ನಿ ಫಂಡನ್ನು ಕೊಡ್ತಾ ಇದೆ. ಸೊ ಇಷ್ಟೆಲ್ಲ ಕಂಪ್ನಿ ಕೊಡುತ್ತೆ ಅಂತ ಹೇಳಿದ್ರೆ ಸೊ ನಾನು ಯಾಕೆ ಮೋದಿ ಕೇರ್ ಸ್ಟಾರ್ಟ್ ಮಾಡಬಾರ್ದು? ಖಂಡಿತ ನಾನು ಈ ಮೋದಿ ಕೇರ್ ಸ್ಟಾರ್ಟ್ ಮಾಡಿಬಿಟ್ಟು ಕಳೆದ 9 ತಿಂಗಳಲ್ಲಿ ಸರಿಸುಮಾರು ನನ್ನ ಲಾಸ್ಟ್ ಮಂತ್ ಇನ್ಕಮ್ ಅರೌಂಡ್ 60,000. ಸೊ ಇದೆಲ್ಲ ನಾನು ಇನ್ಕಮ್ ಯಾವ ರೀತಿ ಪಡೆದೆ? ಆ್ಯಸ್ ಎಫ್ ನಾನು ಈ ಮೋದಿ ಕೇರಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಾನು ಪ್ರಮೋಷನಲ್ಲಿದ್ದೀನಿ. ತದನಂತರ ಸೊ ಈ ಬಿಸ್ನೆಸ್ನಲ್ಲಿ ನಾವು ಯಾವ ರೀತಿ ಮುಂದುವರಿಬೋದು, ಈ ಬಿಸ್ನೆಸ್ನಲ್ಲಿ ನಾನು ಹೇಗೆ ಸಕ್ಸಸ್ ಪಡಿಬೇಕು ಅನ್ನೋದಕ್ಕೆ ಪ್ರತಿಯೊಂದು ಮಾಹಿತಿ ನಿಮಗೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಜಸ್ಟ್ ನೀವು ಮಾಡಬೇಕಿರೋದು ಒಂದೇ ಒಂದು ಕೆಲಸ, ಕೆಳಗಡೆ ಕೊಟ್ಟಿರುವಂಥ ಒಂದು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕಾಲ್ ಮಾಡಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಬನ್ನಿ ಸ್ನೇಹಿತರೆ, ಒಂದು ಸ್ವದೇಶಿ ಕ್ರಾಂತಿಗೆ ನಾವು ಒಂದು ನಾಂದಿ ಹಾಡ್ತಾ ಇದ್ದೀವಿ. ನಮ್ಮ ಜೊತೆ ಕೈ ಜೋಡಿಸಿ ಸೊ ದೇಶವನ್ನು ಉಳಿಸಿ ಅಂತ ಹೇಳ್ತೀವಿ. ಸೊ ನಮ್ಮ ಮೋದಿ ಕೇರ್ನ ಮೂಲ ಉದ್ದೇಶ ಒಂದೇ, ಸ್ವದೇಶಿ ಬಳಸಿ ದೇಶ ಉಳಿಸಿ, ಅದರ ಜೊತೆ ನೀವು ಕೂಡ ಹಣ ಗಳಿಸಿ. ವಿಶ್ ಯು ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಮೋದಿ ಕೇರ್.